पूर्वाभाद्रक्षते कुम्भराशोजातस्य देवे गुरुनाम्न्यः अस्य यजमानस्य भारतदेशं माजी प्रधानमन्त्रिणा च अस्य यजमानस्य धर्मकान्तायाः रेवती नक्षत्रमीनराशोजातायाः चन्नमनाम्न्यः अस्य यजमानस्य आदित्यनक्षत्रमीनराशोजातस्य कुमारस्वामिनाम्न्यः अस्य यजमानस्य पुष्यनक्षत्रे कर्काटकराशोजातायाः अनितानाम्न्यः पूर्वाभद्रक्षते कुम्भराशोजातस्य ओम ऐन्द्राग्नुपसारितं पुराभ्यो वाजेते युवताभ्योति योऽग्निहोत्रं जभते यथा कल्पेतेनं तीर्थे तर्पयति एवमग्निहोत्रं यजमानं तर्पयति वृक्षति प्रजया पशुभिः पशुवर्गं लोकं जानाति पश्यति पुत्रं पश्यति पौत्रं नर्पया यौजेन एवं यथा यतमानं भवति युगपुरुषश्रेन्द्रियेन्द्रिये प्रतिष्ठति रोचमानश्चो वरश्चो कल्याणः राजकीय कार्येषु दिग्विजयः ದೇವರ ಆಶೀರ್ವಾದ ಪಡೆಯುತ್ತಕ್ಕಂಥ ಜೊತೆಗೆ ನಾಡಿಗೆ ಭಗವಂತನ ಒಂದು ಚಿಂತೆ ನೆಮ್ಮದಿ ಬದುಕನ್ನು ಕೊಡ್ತಕ್ಕಂಥದ್ದು ಎಲ್ಲರಿಗೆ ಆಚರಿಸಿದ್ರೆ ಮೈಸೂರಿಗೆ ಬಂದಾಗಲೆಲ್ಲ ನಂಜನಗೂಡಿಗೆ ಚಾಮುಂಡಿ ಬೆಟ್ಟಕ್ಕೆ ಇರ್ತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡಿದೆ. ಬೇರೆ ವಿಶೇಷಗಳೇನಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ಸ್ವಲ್ಪ ನನ್ನ ಆರೋಗ್ಯದ ಸಮಸ್ಯೆಗಳಿಗೆ ನಮ್ಮ ಲೀಡರ್ಗಳೆಲ್ಲರೂ ದೇವರಿಗೆ ಹಸ್ಕೊಂಡಿದ್ದರು. ದೇವರಿಗೆ ನನ್ನ ಒಂದು ಆಶೀರ್ವಾದ ಪಡೆಯತಕ್ಕಂಥದ್ದು ನಾವೆಲ್ಲ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ನಲ್ಲಿ ಅಲ್ಲಿಯ ಬೆಳವಣಿಗೆಗಳು ಏನು ಅಂತಕ್ಕಂಥದ್ದನ್ನು ನೀವೆಷ್ಟು ಕುತೂಹಲದಲ್ಲಿ ನೋಡ್ತಾ ಇದ್ದೀರಿ, ನಾಡಿನ ಜನತೆಯೂ ಕುತೂಹಲದಲ್ಲೇ ನೋಡ್ತಾ ಇದ್ದೀರಿ. ಸರ್, ರಾಜ್ಯದಲ್ಲಿ ಕಾಡು ಪ್ರಾಣಿಗಳಿಂದ ರೈತರು ಸಾಯ್ತಾ ಇರ್ತಾರೆ, ಇದ್ರ ಬಗ್ಗೆ ಕ್ರಮ ಅದರ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೋಬೇಕು. ಅದರಲ್ಲೂ ವಿಶೇಷವಾಗಿ ಚಾಮರಾಜನಗರ ಭಾಗದಲ್ಲಿ ಹುಲಿಯ ದಾಳಿಯಿಂದ ಹಲವಾರು ಮಾನವ ಹಾನಿ ಆಗ್ತಿರ್ತಕ್ಕಂಥದ್ದೇನಿದೆ, ಅದಕ್ಕೆ ಸರಿಯಾದ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಸರ್ಕಾರಕ್ಕೆ ಜನರ ಒಂದು ಒತ್ತಾಯ ಏನಿದೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಅನ್ನೋದು ನಾನು. ಕಬ್ಬು ಬೆಳೆಗಾರರ ಹೋರಾಟ 5 ದಿನದಿಂದ ಇದಾಗ್ತಾ ಇದೆ. ಕಬ್ಬು ಬೆಳೆಗಾರರ ಒಂದು ಬೆಲೆ ನಿಗದಿ ಮಾಡ್ತಕ್ಕಂಥ ವಿಷಯದಲ್ಲಿ ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು. ಆದರೆ ಸರ್ಕಾರ 8 ದಿನಗಳಾದರೂ ಇನ್ನೂ ಅತ್ಯಂತ ನಿರ್ಲಕ್ಷ್ಯದ ಮನೋಭಾವದಲ್ಲಿದ್ದಾರೆ. ಇವತ್ತು ಎಚ್ ಕೆ ಪಾಟೀಲರು, ನಮ್ಮ ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಹೋದರು, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿಗೆ ಇಳಿಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ. ಅದು ಈ ಸರ್ಕಾರದ ಒಂದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಅಸಡ್ಡೆ. ಯಾಕಂದರೆ ಹಿಂದೆ 2 ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಮಯ ವ್ಯರ್ಥ ಮಾಡಿ ಏನೋ ವಿಶೇಷವಾಗಿ ಸಭೆ ಕರಿತೀವಿ ಅಂತ ವಿರೋಧ ಪಕ್ಷದ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ. ಯಾತಕ್ಕೋಸ್ಕರ ಕರ್ಕೊಂಡಿದ್ದಾರೆ? ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲ. ವಿರೋಧ ಪಕ್ಷಗಳನ್ನ ಕರೆದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ ಅಂತಕ್ಕಂಥದ್ದು ಇದೆಲ್ಲ ಸಬೂಬುಗಳಷ್ಟೇ. ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ FRP ದರವನ್ನು ನಿಗದಿ ಮಾಡಿದ್ದಾರೆ. ರೈತರ ಬೇಡಿಕೆ 3,500 ಟನ್ನಿಗೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಅದು ಭಾಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಹೊರೆ ಆಗ್ತಕ್ಕಂಥದ್ದು. ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ. ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಹೋಗ್ತಾರೆ. ನಮ್ಮ ಹಿಂದಿನ ಪಕ್ಷದಲ್ಲೇ ಇದ್ದಂಥವರು ಮೇಟಿಯವರ ಒಂದು ನಿಧನ ಆದ ನಂತರ ಅವರ ಅಂತ್ಯಕ್ರಿಯೆಗೆ ಹೋಗ್ತಾರೆ. ಅಲ್ಲಿಂದ ಒಂದು 10 ನಿಮಿಷದ ಜರ್ನಿ ಆ ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು. ಕನಿಷ್ಠ ಸಾರ್ವಜನಿಕ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ
ರೈತರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಈ ದರ ನಿಗದಿ ಮಾಡತಕ್ಕಂಥದ್ದನ್ನು ಅಲ್ಲೇ ಕ್ರಮ ತೆಗೆದುಕೋಬೋದಾಗಿದೆ. ಈ ಡ್ರಾಮಾಗಳೆಲ್ಲ ಬಿಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ.